ಈಗ ಇವತ್ತಿನ ಫ್ಯಾಮಿಲಿಗಳಿಗೆ ಗಂಡ ಹೆಂಡತಿ ಮಕ್ಕಳು ಸುಖವಾಗಿ ಜೀವನ ನಡೆಸೋದಕ್ಕೆ ತಮ್ಮ 4 ಮಾತು ಹೇಳೋದಾದ್ರೆ ಏನಂತ ಹೇಳ್ಬೋದು ತಾವು? ಸುಖವಾಗಿ ಬದುಕಬೇಕಷ್ಟೇ, ಪ್ರೀತಿಯಿಂದ ಬದುಕಬೇಕಷ್ಟೇ. ಅದು ಕಡಿಮೆ ಆಗ್ತಿದೆಯಲ್ಲ ಎಲ್ಲ ಕಡೆ. ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ, ತಾವು ಏನು ದುಡಿತಾ ಇದ್ದಾರೆ, ತಾವು ಏನನ್ನ 4 ಜನದ ಜೊತೆ ಪ್ರೀತಿಯಿಂದ ಇರಬೇಕು, ಅದಕ್ಕೂ ಮೀರಿ ದುಡಿಬೇಕು, ಅದಕ್ಕೂ ಮೀರಿ ನಾನು ವೈಭವದಿಂದ ಬದುಕಬೇಕು ಅಂತ ಕಾರಿಗೆ EMI, ಮನೆಗೆ EMI, ಪರ್ಸನಲ್ ಲೋನ್ ಇಷ್ಟೆಲ್ಲ ತಗೊಂಡಾಗ ಗಂಡನೂ ದುಡಿಬೇಕು, ಹೆಂಡತಿಯೂ ದುಡಿಬೇಕು, ಮಗು ಸ್ಕೂಲಿಗೆ ಹೋಗ್ತದೆ, ಊಟ ಸರಿಯಾಗಿ ಸಿಗಲ್ಲ. 3 ಜನ 3 ದಿಕ್ಕಲ್ಲಿ ಹೋಗ್ತಾ ಇದ್ದಾಗ ಪರಸ್ಪರ ಪ್ರೀತಿ ಅಂದ್ರೇನು, ವಿಶ್ವಾಸ ಅಂದ್ರೇನು, ನಂಬಬೇಕಾ ಇಲ್ವಾ, ಇದ್ಯಾವುದು ಯಾಕೆಂದ್ರೆ ಹೀಗೆ ಕೂತು ಅವ್ರ ಜೊತೆ ಮಾತಾಡೋದಕ್ಕೆ ಸಮಯ ಇಲ್ಲ. ನಾವು ಇದನ್ನ ನೋಡ್ತಾ ಇದ್ವಿ ಪ್ರತಿದಿನ. ಅವು EMIಗಳು ತಗೊಂಡು ಅದನ್ನು ತಿಂಗಳಿಗೆ ಕಟ್ಟಲಿಕ್ಕೆ ಎಷ್ಟೆಲ್ಲ ಕಷ್ಟಗಳನ್ನು ಪಟ್ಟು ಕೊನೆಗೆ ಅವರಿಗೆ ಶುಗರ್ ಬಂದು, BP ಬಂದು, ಹಾರ್ಟ್ ಪ್ರಾಬ್ಲಮ್ ಬಂದು, ಮತ್ತು ಇದನ್ನ ಎಲ್ಲವನ್ನು ನೀಗಿಸ್ಕೊಳ್ಳಿಕ್ಕೆ ವಾರದಲ್ಲಿ 3 ದಿನ ರಾತ್ರಿ ಕೂತ್ಕೊಂಡು ಪಾರ್ಟಿ ಮಾಡಿಕೊಂಡು ಬುದ್ಧಿಗೂ ಹೃದಯಕ್ಕೂ ಸಂಬಂಧವೇ ಇಲ್ಲದಂತೆ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಹಿಂಗೆ ಕಟ್ ಮಾಡ್ಕೊಳ್ಳೋ ಕಾರಣದಿಂದಾಗಿ ಮನೆಗಳಲ್ಲಿ ಒತ್ತಡ ಹೆಚ್ಚಾಗಿ, ಜಗಳಗಳು ಹೆಚ್ಚಾಗಿ, ಒಬ್ಬರ ಮೇಲೊಬ್ಬರು ದೂರ್ಕೊಂಡು ಕೊನೆಗೆ ದೂರ ಆಗೋ ಸ್ಥಿತಿಗೆ ಬರ್ತಾ ಇದೆ. ಈ ಸ್ವಾರ್ಥ ಮತ್ತು ಅಹಂಕಾರ ಇದರಿಂದ ಒಬ್ಬ ಮನುಷ್ಯ ಮುಕ್ತಿ ಹೊಂದಬೇಕು ಅಂದರೆ ಅಥವಾ ಕಡಿಮೆ ಮಾಡ್ಕೋಬೇಕು ಅಂದರೆ ಏನು ತಮ್ಮ ಸಲಹೆ? ಸ್ವಾರ್ಥ ಬಿಡಬೇಕಷ್ಟೇ, ಬಹಳ ಸುಲಭ ಅದು. ಆದರೆ ಕಷ್ಟ, ಮನುಷ್ಯನಿಗೆ ಸ್ವಾರ್ಥ ಬಿಟ್ಟು ಬದುಕೋದು ಕಷ್ಟ, ನಾನು ಅನ್ನುವ ಅಹಂಕಾರ ಬಿಟ್ಟು ಬದುಕೋದು ಕಷ್ಟ. ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಈಗ ಕುಟುಂಬದ ಒಳಗಡೆ ತಾಂಡವಾಡ್ತಾ ಇದೆ ಅದು. ನಾವು ಏನಂತ ಹೇಳಿದ್ರೆ, ನಾನು ಶ್ರೇಷ್ಠ, ನನ್ನ ಮಾತೇ ನಡಿಬೇಕು ಅನ್ನುವಂಥ ಅಹಂಕಾರ ಏನಿದೆ ಗೊತ್ತಿಲ್ಲ ಅವರಿಗೆ, ಅದರಿಂದಾಗಿ ಅವರು ಅಧಪತನ ಹೊಂದುತ್ತಾ ಇದ್ದಾರೆ. ನಾವು ಪ್ರತ್ಯಕ್ಷವಾಗಿ ತುಂಬ ಜನರನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನಾನು ಹೇಳಿದ್ದೇ ನಡಿಬೇಕು ಅನ್ನೋರ ಮನಸ್ಥಿತಿ ಹೇಗಿದೆ ಅಂತ ನಾವು ನೋಡ್ತಾ ಇರ್ತೀವಿ. ಅವ್ರಿಗಾಯ್ತು ನೀವೇ ಸರಿನಪ್ಪ, ಹಾಗಾದರೆ ನೀವೇ ಮಾಡಿ ಅಂತ ಕೊಟ್ಟಾಗ ನಿರ್ವಹಿಸ್ಲಿಕ್ಕಾಗಲ್ಲ ಅವರಿಗೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ವಿಶಾಲವಾಗಿ ಯೋಚನೆ ಮಾಡೇ ಗೊತ್ತಿಲ್ಲ. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಹೇಳ್ತಾ ಇದ್ದೀನಿ ಅದೇ ಸರಿ, ಅದೇ ಶ್ರೇಷ್ಠ ಅಂತ ಅಂದ್ಕೊಂಡು ಒಂದು ಕಾರ್ಯಕ್ರಮ ಕೊಡಿ, ಆ ಸ್ವಾರ್ಥದಲ್ಲಿ ಯಾರು ಇರ್ತಾರಲ್ಲ, ನಾನೇ ಸರಿ ಅಂತ ಹೇಳ್ತಾರಲ್ಲ, ಅವರಿಗೆ ನಿಭಾಯಿಸೋಕ್ಕಾಗೋದೇ ಇಲ್ಲ. ಯಾಕೆ ಅಂದರೆ 4 ಜನನ ಇಟ್ಕೊಂಡು ಆ ಕೆಲಸ ಮಾಡಬೇಕು. ಹಾಗೆ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಹಾಗೆ ಮಾಡದೇ ಇದ್ದಾಗ ಆ ಇಡೀ ಕಾರ್ಯಕ್ರಮ ಹಾಳಾಗ್ತದೆ. ದ ಸೇಮ್ ಅದೇ ರೀತಿ ಅವ್ರ ಜೀವನದಲ್ಲಿ ಏನೇನು ಸಾಧಿಸಬೇಕು ಅಂತಿದಾರಲ್ಲ, ಯಾರು ಆ ಅಹಂಕಾರದಲ್ಲಿ ಬದುಕ್ತಾರಲ್ಲ, ಇದುವರೆಗೆ ಯಾರು ಆ ಉನ್ನತ ಹಂತಕ್ಕೆ ಹೋದವ್ರನ್ನ ನಾನಂತೂ ನೋಡಿಲ್ಲ. ಅಹಂಕಾರ ಇದೆ, ನಾನು ಇಷ್ಟು ಸಾಧನೆ ಮಾಡಿದೆ ಅನ್ನೋ ಅಹಂಕಾರ ಇದೆ. ಆದರೆ ಆ ರೀತಿಯ ಗರ್ವ ಏನಿದೆಯಲ್ಲ, ಅಹಂಕಾರ ಏನಿದೆಯಲ್ಲ, ನಾನೇ ಸರಿ ಅನ್ನುವಂಥ ಅಹಂಕಾರ ಏನಿದೆ, ನೀವು ಒಬ್ಬರನ್ನಾದರೂ ತೋರಿಸಿ. ಆ ಅಹಂಕಾರ, ಆ ಹಂತದ ಅಹಂಕಾರ ಇಟ್ಕೊಂಡವರು ಯಾರಾದರೂ ಒಂದು ಶ್ರೇಷ್ಠವಾದ ಕೆಲಸವನ್ನ ಅಥವಾ ಯಾವುದಾದ್ರೂ ಒಂದು ಕಂಪ್ನಿಯನ್ನಾದರೂ ನಿರ್ಮಾಣ ಮಾಡಿ ಯಶಸ್ವಿಯಾಗಿದ್ದಾರೆ ಅಂತ ಒಬ್ಬರನ್ನು ತೋರಿಸಿ. ಇದಕ್ಕೆ ನಾನು ನನ್ನ ಕಾರ್ಯಕ್ರಮಗಳಲ್ಲಿ ನಾನು ಒಂದು ವ್ಯಾಖ್ಯಾನ ಕೊಡ್ತಿರ್ತೀನಿ. ಐ ವಾಂಟ್ ಟು ಬಿ ರೈಟ್ ವರ್ಸಸ್ ಐ ವಾಂಟ್ ಟು ಬಿ ಹ್ಯಾಪಿ. ಇದೇ ಮನುಷ್ಯನ ಬದುಕಲ್ಲಿ ನಡೆಯೋ ಯುದ್ಧ. ನಾನು ಸಂತೋಷವಾಗಿರ್ಬೇಕು ಅನ್ನೋದಾದ್ರೆ ನಾನು ರೈಟ್ ಅನ್ನೋದು ಬಿಡಬೇಕು, ನಾನೇ ರೈಟ್ ಅನ್ನೋದಾದ್ರೆ ಸಂತೋಷನ ಬಿಡಬೇಕು. ಚಾಯ್ಸ್ ಇಸ್ ಯೋರ್ಸ್ ಅಂದ್ಬಿಡ್ತೀನಿ ನಾನು. ತುಂಬ ಸರಿ, ಇದು ಅರ್ಥವೂ ಆಗಲ್ಲ. ಇದನ್ನ ಬಿಡಬೇಕು, ನಾನು ಹ್ಯಾಪಿಯಾಗಿರ್ಬೇಕಾದ್ರೆ ಇದನ್ನ ಬಿಡಬೇಕು ಅನ್ನೋದು ಅವ್ರಿಗೆ ಗೊತ್ತೇ ಆಗಲ್ಲ. ನಾನು ಆ ರೀತಿಯ ಮನಸ್ಥಿತಿ ಅವ್ರು ನೋಡ್ತಾ ಇದ್ದೀವಿ. ಅಂದರೆ ನಾವು ಹೇಳೋದು ಅವರಲ್ಲಿ ತಮೋಗುಣ ಯಾವ ಹಂತದಲ್ಲಿ ಇರ್ತದೆ ಅಂದರೆ, ಇದು ಸರಿ, ಇದು ತಪ್ಪು, ನಾನು ಸಂತೋಷವಾಗಿ ಯಾಕಿಲ್ಲ, ನನ್ನ ಹೆಂಡತಿ ಮಕ್ಕಳು ಯಾಕೆ ಸಂತೋಷವಾಗಿಲ್ಲ, ನನ್ನ ಅಹಂಕಾರದ ಕಾರಣದಿಂದ ಅನ್ನುವ ಅರ್ಥವೂ ಅವ್ರಿಗಾಗಲ್ಲ. ಹಂಗೆ ಹೇಳಿದ್ರು ಕೋಪ ಬಂದ್ಬಿಡುತ್ತೆ. ಅವ್ನಿಗೆ ಹೇಳಿದ್ರು ಅವ್ರಿಗೆ ಕೋಪ ಬರ್ತದೆ. ಆ ಸ್ಥಿತಿಯ ಮನಸ್ಥಿತಿ ಇರೋರು ಇದೆ, ನೋಡಿದೀವಿ ನಾವು. ಅದಕ್ಕೆ ಬಹಳ ಸುಲಭ ಏನು ಅಂದರೆ, ನೀವು ಒಂದ್ಸರಿ ಜಗತ್ ಸುತ್ತಿ ಅಂತ, ಯಾರ್ಯಾರು ಯಶಸ್ವಿ ವ್ಯಕ್ತಿಗಳಿದ್ದಾರೆ ಇಂಥವ್ರು ಅಟ್ಲೀಸ್ಟ್ ನೋಡಿ. ತುಂಬ ಜನ ಹೇಳಿದ್ರು ಒಂದು ಹಂತ ಆದ ತಕ್ಷಣ ಈ ಐನ್ ಬಿಡು ಅಂತ. ನಾನು ಅನ್ನೋದು ಫಸ್ಟ್ ಬಿಡೋ ಕಷ್ಟ. ಆ ಬಿಡ್ತಾ ಹೋಗು, ಜೀವನದಲ್ಲಿ ನೀನು ಏನೇನು ಕಳ್ಕೊಂಡಿದೆಯೋ ಅದೆಲ್ಲವೂ ನಿನ್ನ ಹಿಂದೆ ಬರೋಕ್ಕೆ ಶುರುವಾಗ್ತದೆ. ಫಾಲೋಯಿಂಗ್ ಅಂಡ್ ಎಂಪ್ಟಿಂಗ್. ಆದರೆ ಇದನ್ನು ಅರ್ಥ ಮಾಡಿಸೋದಿದೆಯಲ್ಲ ಪ್ರತಿಯೊಬ್ಬರಿಗೂ, ಇದು ಬಹಳ ಕಷ್ಟ. ನೀವು ಏನೇ ಹೇಳಿ, ಈ ಭಗವದ್ಗೀತೆಯಲ್ಲಿ ಕೃಷ್ಣ ಇಷ್ಟೆಲ್ಲ ಹೇಳಬೇಕಾದ್ರೂ ಅರ್ಜುನ ಹೇಳ್ತಾನೆ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಣ. ನೀನೇನೋ ಹೇಳ್ತೀಯಪ್ಪ, ನೀನು ಹೇಳುವಷ್ಟು ಸುಲಭ ಅಲ್ಲ, ನಿನಗೆ ಸುಲಭ ಇರ್ಬೋದು.